ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮ್ಮ ಇಡಗುಂಜಿ ಮಹಾಗಣಪತಿಯ ಬಗ್ಗೆ ಒಂದು ವಿಶೇಷವಾಗಿ ಎಲ್ಲ ಇನ್ಫಾರ್ಮೇಷನ್ನು, ಅಂದರೆ ಸೇವಾಸ್ ಆಗಲಿ, ಅದು ಎಲ್ಲಿ ಬರುತ್ತೆ, ಯಾವ ಪೂಜೆಗಳು ನಡೀತವೆ, ಮತ್ತು ಯಾವ ಟೈಮಿಂಗಲ್ಲಿ ಅನ್ನಪ್ರಸಾದ, ಮತ್ತು ಇದರ ಲಿಟ್ಲ್ ಬಿಟ್ ಇನ್ಫಾರ್ಮೇಷನ್ ಆಫ್ ದ ಹಿಸ್ಟ್ರಿ ಆಲ್ಸೋ. ಇದಕ್ಕೆ ಏನಕ್ಕೆ ಇಷ್ಟೊಂದು ಜನ ವಿಸಿಟ್ ಮಾಡ್ತಾರೆ, ಇದೇನು ಫೇಮಸ್ಸು, ಯಾವ ಥರ ಬೇಡ್ಕೊಳೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಇದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಒಳ್ಳೊಳ್ಳೆ ಇನ್ಫಾರ್ಮೇಷನ್ನೇ ನಾನು ನನ್ನ ಚಾನಲಿಂದ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈ ವಿಡಿಯೋನು ಕೂಡ ಪ್ರತಿಯೊಬ್ಬರು ಯಾರ್ಯಾರಿಗೆ ಇಡಗುಂಜಿ ಗಣೇಶನ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಇರುತ್ತೋ ಪ್ರತಿಯೊಬ್ಬರೂ ಲಾಸ್ಟ್ ತನಕ ನೋಡಿ ವೀಕ್ಷಕರೇ. ನಿಮಗೇನೆ ಇದ್ರದ್ದು ಯಾವ ಥರ ಫೇಮಸ್ಸು, ನೀವು ಯಾವ ಥರ ಹೋಗಬೇಕು, ಎಲ್ಲಿ ಬರುತ್ತೆ, ಏನು ಪೂಜೆ ಮಾಡಿಸ್ಬೇಕು ಅನ್ನೋ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಇಡಗುಂಜಿ ಮಹಾಗಣಪತಿ ಟೆಂಪಲ್ ವೀಕ್ಷಕರೇ, ಇದು ನಮಗೆ ಉತ್ತರ ಕನ್ನಡ ಹೊನ್ನಾವರದಲ್ಲಿ ಬರೋದು ವೀಕ್ಷಕರೇ. ನಿಮಗೆ ಈ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಅರ್ಧ ಗಂಟೆ ಅಲ್ಲಿಂದ ಮುರುಡೇಶ್ವರ ಜರ್ನಿ ವೀಕ್ಷಕರೇ. ನೀವು ಅದೇ ರೂಟಲ್ಲಿ ಅಂದರೆ ಮುರುಡೇಶ್ವರ, ಗೋಕರ್ಣ ಎಲ್ಲ ಹೋಗ್ಬೇಕಾದ್ರೆ, ಈಗ ಕೊಡಚಾದ್ರಿ ಹೋಗಿರ್ತಾರೆ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಹೊನ್ನಾವರದ ಹತ್ರನೇ ನಿಮಗೆ ಇದು ಇಡಗುಂಜಿ ಟೆಂಪಲ್ಲು ಬರೋದು ವೀಕ್ಷಕರೇ. ಈ ಇಡಗುಂಜಿ ಟೆಂಪಲ್ ತುಂಬಾನೇ ಪ್ರಸಿದ್ಧವಾದ ವರ್ಲ್ಡ್ ಫೇಮಸ್ ಟೆಂಪಲ್ ವೀಕ್ಷಕರೇ. ನಮ್ಮ ಇಂಡಿಯಾದಲ್ಲಿ ಏನಾದ್ರು ಒಂದು ವರ್ಲ್ಡ್ ಫೇಮಸ್ ಟೆಂಪಲ್ ಇದೆ ಅಂತಂದ್ರೆ ಅದು ಒಂದು ಕರ್ನಾಟಕದಲ್ಲೂ ಹೌದು ಕೂಡ. ನೀವು ಮುಂಬೈಯಲ್ಲಿ ಸಿದ್ಧಿವಿನಾಯಕ ಟೆಂಪಲ್ ಕೇಳಿದ್ದೀರಾ, ಅದಕ್ಕಿಂತ ಫೇಮಸ್ಸು ನಮ್ಮ ಈ ಇಡಗುಂಜಿ ಮಹಾಗಣಪತಿ ಟೆಂಪಲ್ ವೀಕ್ಷಕರೇ. ಏನಕ್ಕೆ ಅಂದರೆ ಇಲ್ಲಿರೋ ವಿಗ್ರಹ ಮತ್ತು ಇಲ್ಲಿ ಪೂಜೆ ಮತ್ತು ಇಷ್ಟೊಂದು ಜನ ಇದರ ಭಂಗಿ ನೋಡೋಕ್ಕೆ, ಅಂದರೆ ಈ ಆರ್ಕಿಟೆಕ್ಚರ್ ಆಫ್ ಅದು ಗಣೇಶನ ವಿಗ್ರಹ ನೋಡೋಕ್ಕೇ ತುಂಬ ಜನ ಬರ್ತಾರೆ ವೀಕ್ಷಕರೇ. ಅದು ಕೂಡ ದೇಶ ವಿದೇಶಗಳಿಂದ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದರೆ 1 ಮಿಲಿಯನ್ ಭಕ್ತಾದಿಗಳು ಬೇರೆ ಬೇರೆ ಕಂಟ್ರಿಯಿಂದನೂ ಕೂಡ ಬಂದು ವಿಶೇಷವಾಗಿ ಇದನ್ನ ನೋಡೋ ಅಂಥ ಒಂದು ಪ್ಲೇಸ್ ವೀಕ್ಷಕರೇ. ಹಾಗಾಗಿ ನಾವೇ ಕರ್ನಾಟಕದವರಾಗಿ ಪ್ರತಿಯೊಬ್ಬರು ಇದು ನೋಡಿಲ್ಲ ಅಂದ್ರೂ ಅದೇ ಒಂಥರ ನಮಗೆ ಬ್ಯಾಡ್ ವಿಷಯ. ಅಂದರೆ ಪ್ರತಿಯೊಬ್ಬರು ಕರ್ನಾಟಕದವರು ನಾವಾಗಿ ಅದನ್ನು ಆ ಇಡಗುಂಜಿ ಟೆಂಪಲ್ಗೆ ಹೋಗಬೇಕು, ಅದನ್ನು ನೋಡಬೇಕು ವೀಕ್ಷಕರೇ. ಏಕೆ ಅಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರ್ತವೆ ಅವ್ರ ಲೈಫಲ್ಲಿ. ನಿಮಗೆ ಏನೇ ಬೇಕು ಅಂದ್ರೂ ಅಟ್ಲೀಸ್ಟ್ ನಾವು ದೇವ್ರ ಹತ್ರನೇ ಹೋಗಬೇಕು. ಹಾಗಾಗಿ ಇಂಥ ಪವರ್ಫುಲ್ ದೇವ್ರಗಳ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಅಟ್ಲೀಸ್ಟ್ ನಿಮಗೆ ಕಷ್ಟ ಬಂದಾಗ ನೀವು ಕೂಡ ಹೋಗಿ ಬೇಡ್ಬೋದು. ಅದೇ ನೀವು ಮನೇಲೇ ಬೇಡ್ಕೊಂಡು ಇದಕ್ಕೆ ಹೇಗೆ ಕಾಣಿಕೆ ಹಾಕೋದು ಅದನ್ನು ಕೂಡ ನಾನು ಹೇಳ್ತೀನಿ ವೀಕ್ಷಕರೇ. ಅದು ಒಂದು ವಿಶೇಷವಾದ ವಿಷಯ ವೀಕ್ಷಕರೇ. ಇದು ನಾನು ಹೇಳ್ದಂಗೆ 1500 ವರ್ಷಗಳ ಹಿಂದಿನ ಟೆಂಪಲ್ ವೀಕ್ಷಕರೇ. ಇದು ಇಡಗುಂಜಿನ ಅವಾಗ ಕುಂಜಾರಣ್ಯ ಅಂತ ಕರೀತಿದ್ರು. ಆಗ ಕುಂಜಾರಣ್ಯ ಕಾಡಲ್ಲಿ ಹೋಗಿ ಈಗ ಅದು ಇಡಗುಂಜಿ ಅಂತ ಒಂದು ಪ್ಲೇಸ್ ಆಗಿದೆ ವೀಕ್ಷಕರೇ. ನಾನು ಈಗಾಗಲೇ ಹೇಳ್ದಂಗೆ ಇಡಗುಂಜಿ ಇದರ ಶರಾವತಿ ನದಿ ದಡದಲ್ಲಿ, ಅಂದರೆ ಎಡಭಾಗದಲ್ಲಿ, ಶರಾವತಿ ನದಿಯ ಎಡಭಾಗದಲ್ಲಿ ಈ ಇಡಗುಂಜಿಯ ಮಹಾಗಣಪತಿ ಟೆಂಪಲ್ ಇರೋದು ವೀಕ್ಷಕರೇ. ಈ ಭಂಗಿ ಏನಂದ್ರೆ ಇದು ವಿಶೇಷತೆ ವಿಗ್ರಹ ವೀಕ್ಷಕರೇ. ಇದು ಅಂದ್ರೆ ಬಾಲ ಗಣೇಶನ್ ತರ ಇದೆ. ಬಾಲ ಗಣೇಶನ್ ತರ ಇದ್ದು ಇದಕ್ಕೆ 2 ಭುಜಗಳು, ಅಂದ್ರೆ ದ್ವಿಭುಜಗಳು, ಅಂದ್ರೆ 2 ಹ್ಯಾಂಡ್ಗಳು, ಒಂದು ಬಲಗೈ ಒಂದು ಎಡಗೈ. ಇವೆಲ್ಲ ನೀವು ರೇರ್ ಆಗಿ ನೋಡ್ತೀರಾ. ಯಾವ ಗಣೇಶನ್ ಟೆಂಪಲ್ ಅಲ್ಲೂ ಈ ಬಾಲ ಗಣೇಶಗಳು, ನಿಂತಿರೋ ಭಂಗಿಗಳು, ಮತ್ತೆ ಈ 2 ದ್ವಿಭುಜ ಇದುಗಳು ಗಣೇಶನ ನೀವೆಲ್ಲೂ ನೋಡಲ್ಲ. ಇದೊಂಥರ ವಿಶೇಷವಾದ ಟೆಂಪಲ್, ಮಹಾಗಣಪತಿ ಟೆಂಪಲ್ ಅಂತಲೇ ಹೇಳ್ಬೋದು. ಒಂದು ಕಾಲದಲ್ಲಿ ಒಂದು ಕೈಯಲ್ಲಿ, ಅಂದರೆ ನಮ್ಮ ಬಲಭಾಗದಲ್ಲಿ ಕಮಲವನ್ನು ಮತ್ತು ಎಡಗೈಯಲ್ಲಿ ಮೋದಕವನ್ನು, ಅಂದರೆ ಅದಕ್ಕೆ ಇಷ್ಟವಾದ ಮೋದಕವನ್ನು ಹಿಡ್ಕೊಂಡಿರೋಂಥ ಗಣೇಶನ ಭಂಗಿನ ನೀವು ಈ ಇಡಗುಂಜಿ ಟೆಂಪಲ್ ವಿಗ್ರಹದಲ್ಲಿ ನೋಡ್ಬೋದು ವೀಕ್ಷಕರೇ. ಅದನ್ನೇ ಅಲ್ಲಿ ಪೂಜೆ ಮಾಡೋದು ವೀಕ್ಷಕರೇ ಪ್ರತಿಯೊಬ್ಬರು. ಹಾಗಾಗಿ ಈ ವಿಶೇಷ ಟೆಂಪಲ್ಗೆ ಅದಕ್ಕೂ ಕೂಡ ಇನ್ನೊಂದು ಹೆಸರು ಅಲ್ಲಿ ಏನು ಕರೀತಾರೆ ಅಲ್ಲಿ ಅಂದರೆ ಮಹತೋಬಾರ ಶ್ರೀ ವಿನಾಯಕ ಗಣಪತಿ ಅಂತ ಕರೀತಾರೆ ವೀಕ್ಷಕರೇ. ನೀವು ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ಇದೇ ಹೆಸರಿಂದ ಅಲ್ಲಿ ಗಣೇಶಗೆ ಪೂಜೆ ಮಾಡೋದು ಮತ್ತು ಹೆಸರಿದು ಕರೆಯೋದು ವೀಕ್ಷಕರೇ. ಹಾಗಾಗಿ ಇದ್ರ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ, ಹೇಗೆ ಅಂತ. ನೀವು ಏನೇ ಹೋಗಬೇಕು ಅಂದ್ರೂ, ಈಗ ಮಂಗಳೂರು ಪುಣೆ ಹೈವೇಲಿ ಹೋಗ್ತಾ ಇದ್ರೆ ಅಲ್ಲಿ ನಿಮಗೆ ಒಂದು ಹೊನ್ನಾವರ ಬರುತ್ತೆ, ಕಾರವಾರಕ್ಕೆ ಹೋಗೋ ರೂಟಲ್ಲಿ. ಅಲ್ಲಿ ಹೊನ್ನಾವರಕ್ಕೆ ಹೋಗಿ, ಅಲ್ಲಿ ಹೊನ್ನಾವರದಿಂದ ಮೇನ್ ಹೈವೇಲಿ ಹೋಗ್ತಿದ್ರೆ ಅಲ್ಲಿಂದ 2-3 ಕಿಲೋಮೀಟರ್ ಒಳಗಡೆ ನಿಮಗೆ ಇಡಗುಂಜಿ ಟೆಂಪಲ್ಲು ಬರುತ್ತೆ ವೀಕ್ಷಕರೇ. ನೀವೇನಾದ್ರು ಯಾಣ, ಕೊಡಚಾದ್ರಿ ಆ ಥರ ನೀವು ಇದು ಮಾಡಿದರೆ ಯಾಣದಿಂದ ಹತ್ರ, ಯಾಣ ಮತ್ತು ಇಡಗುಂಜಿ ಟೆಂಪಲ್ ಹತ್ರ ನೀವು ನೋಡ್ಕೊಂಡು ಹೋಗ್ಬೋದು ವೀಕ್ಷಕರೇ. ಪ್ರತಿಯೊಬ್ಬರು ಯಾರ್ಯಾರು ನಮ್ಮ ಗೋಕರ್ಣ, ಮುರುಡೇಶ್ವರಲ್ಲೆಲ್ಲ ಹೋಗ್ತಾರೆ, ಪ್ರತಿಯೊಬ್ಬರು ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾರೆ ವೀಕ್ಷಕರೇ. ಹಾಗಾಗಿ ಇದ್ರದ್ದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ಈಗ ಇನ್ನೊಂದು ದಂತಕಥೆ ನೋಡೋಣ ವೀಕ್ಷಕ. ಇದು ಒಂದು ಸ್ಮಾಲ್ ಹಿಸ್ಟ್ರಿ ತೋರಿಸ್ಕೊಡ್ತೀನಿ. ನಾನು ಪೂರಾ ಹಿಸ್ಟ್ರಿ ಹೇಳಕ್ಕೆ ಹೋಗಲ್ಲ, ಸ್ಮಾಲ್ ಹಿಸ್ಟ್ರಿ ಹೇಳ್ಕೊಡ್ತೀನಿ. ಏನಕ್ಕೆ ಅಂದರೆ ಇದು ಆ ಕಾಲದಲ್ಲಿ ಸಂತಗಳು, ಋಷಿಗಳು, ಮಹಾನ್ಗಳು ಒಂದು ಪೂಜೆ ಮಾಡಬೇಕು ಅಂತ ಇರ್ತಾರೆ. ಆ ಪೂಜೆಗೆ ನಾರದನನ್ನು ಕೇಳ್ಕೊಂಡಾಗ ನಾರದ ಎಲ್ಲ ಬ್ರಹ್ಮ ವಿಷ್ಣು
ಮಹೇಶ್ವರ ಅವ್ರನ್ನೆಲ್ಲ ಕರೆಯಕ್ಕೆ ಹೋಗ್ತಾನಂತೆ. ಅವ್ರನ್ನ ಕರೆದು ಮತ್ತೆ ಪ್ಲಸ್ ಗಣೇಶ್ ಅನ್ನೋದು ಏನೇ ವಿಘ್ನಗಳು ಬರಬಾರ್ದು, ಏನೇ ಪ್ರಾಬ್ಲಮ್ಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಪಾರ್ವತಿನ ರಿಕ್ವೆಸ್ಟ್ ಮಾಡಿಕೊಂಡು ಪಾರ್ವತಿ ಆ ಗಣೇಶನ ಎಲ್ಲ ಕಳ್ಸೋಕ್ಕೆ ಪೂಜೆಗೆ ಹೇಳ್ತಾರಂತೆ. ಎಲ್ಲ ದೇವತೆಗಳು ಆ ಪೂಜೆಗೆ, ಆ ಸಂತಾನ ಪೂಜೆಗಳಿಗೆ ಬಂದಿರ್ತಾರಂತೆ ವೀಕ್ಷಕರೇ. ಅದು ಕೂಡ ಒಂದು ಪ್ಲೇಸ್, ಅದರಲ್ಲಿ ಕುಂಜಾರಣ್ಯ ಅಂತ ಕಾಡಿನ ಮಧ್ಯದಲ್ಲಿ, ಅದು ಕೂಡ ಶರಾವತಿಯ ನದಿಯಲ್ಲಿ, ಅಲ್ಲಿ ದೇವತೀರ್ಥ ಅಂತ ಇನ್ನೊಂದು ನದಿ ಇದೆ ಅಂತೆ, ಅದ್ರ ಹತ್ತತ್ರ ಮಾಡಿರ್ತಾರೆ ವೀಕ್ಷಕರೇ. ಅದೇ ಕುಂಜಾರಣ್ಯ ಪ್ಲೇಸು. ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಸ್ತೋತ್ರಗಳನ್ನು, ಎಲ್ಲ ಪೂಜೆಗಳನ್ನು, ಗಣೇಶನಿಗೆ ಇಷ್ಟವಾದ ಪೂಜೆಗಳು, ಸ್ತೋತ್ರಗಳನ್ನೆಲ್ಲ ಹೇಳಿ ಪೂಜೆನ ಗಣೇಶನ ಕೈಗೆ, ಒಂದು ಕೈಗೆ ಕಮಲನೋ ಅಥವಾ ಇನ್ನೊಂದು ಕೈ ಮೋದಕನೂ ಕೊಟ್ಟು ಎಲ್ಲ ದೇವತೆಗಳಿಗೆ ಪೂಜೆ ಮಾಡಿ ಸುತ್ತಿ ಅವರಿಗೆಲ್ಲ ಇದು ಮಾಡಿದಾಗ ಪ್ರತಿಯೊಬ್ಬರಿಗೂ ಗಣೇಶರಿಗೆ, ಅವರಿಗೆಲ್ಲ ದೇವತೆಗಳಿಗೆ ಇಷ್ಟ ಆಗಿ ನಿಮಗೆ ಏನೇ ಇಷ್ಟಾರ್ಥಗಳು ಪೂರ ಆಗಬೇಕು ಅಂದರೆ ನನ್ನ ಕೇಳಿ ನಾನು ಪೂರೈಸಿ ಮಾಡ್ತೀನಿ ಅಂತ ಗಣೇಶ ಹೇಳ್ತಾರಂತೆ. ಅವಾಗ ಎಲ್ಲ ಇದು ಮಾಡಿ ನಿಮಗೆ ಇಲ್ಲಿಂದ ಒಳ್ಳೇದಾಗಬೇಕು ಅಂದರೆ ನಾನು ಇಲ್ಲಿಂದ ನನ್ನಿಂದ ಜನಗಳಿಗೆ ಅಥವಾ ಏನಾರು ಲೋಕ ಕಲ್ಯಾಣ ಏನಾರು ಆಗಬೇಕು ಅಂದಾಗ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿದಾಗ ಗಣೇಶನು ಅಲ್ಲಿ ಆವಾಗ ಆ ಬಾಲಗಣೇಶ ಅಂದರೆ ಬಂಗಿ ಅಂದರೆ ಒಂದು ಕೈಲಿ ಕಮಲ ಇನ್ನೊಂದು ಕೈ ಮೋದಕ ಹೇಳ್ಕೊಂಡಿರೋ ಒಂದು ಚಿಕ್ಕ ಬಾಲಗಣೇಶನ ಅಲ್ಲಿ ನೆಲೆಸಿರೋದು ವೀಕ್ಷಕರು. ಅದೇ ಕುಂಜಾರಣ್ಯದಲ್ಲಿ ನೆಲೆಸಿರೋದು. ಆಗಿನಿಂದ ಕುಂಜಾರಣ್ಯ ಹೋಗ್ತಾ 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 ಈಗ ಇಡಗುಂಜಿ ಅಂತ ಆಗಿರೋದು ವೀಕ್ಷಕರೇ. ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ನಿಮಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ನೀವು ಮನೇಲೇ ಇಡಗುಂಜಿ ಮಹಾಗಣಪತಿನ ನೆನೆಸ್ಕೊಂಡ್ಬಿಟ್ಟು ನನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೀವು ತುಂಬ ವರ್ಷದಿಂದ ಏನಾದ್ರು ಕಷ್ಟನ ನೀಗಿಸ್ತಾರೆ, ಕಷ್ಟನ ನಿವಾರಿಸುವಂತ ಬೇಡ್ಕೊಂಡು ಪೂಜೆ ಮಾಡಿ ನಿನ್ನ ಹತ್ರ ಎಲ್ಲ ನೆರವೇರದೆ ಬಂದು 50 ರೂಪಾಯಿ 100 ರೂಪಾಯಿ ಎಷ್ಟಾಗುತ್ತೆ ನೀವು ಅಷ್ಟು ಕಾಣಿಕೆ ಹಾಕ್ತೀನಿ ಅಂತ ಬೇಡ್ಕೊಂಡ್ರೆ ನಿಮಗೆ ಎಲ್ಲ ಇಷ್ಟಾರ್ಥವಾಗ ಎಲ್ಲ ನೆರವೇರುತ್ತಂತೆ ವೀಕ್ಷಕರೇ. ಅದಾದಮೇಲೆ ತುಂಬ ಜನ ಹೋಗಿ ಅಲ್ಲಿಗೆ ಕಾಣಿಕೆನೂ ಹಾಕ್ಬರ್ತಾರಂತೆ ವೀಕ್ಷಕರೇ. ಇದೊಂದು ಎಲ್ಲ ಭಕ್ತಾನುಗಳು ಹೇಳಿದ್ದಾರೆ ಮತ್ತು ಇದು ಲಿಖಿತವೂ ಕೂಡ ಆಗಿದೆ ವೀಕ್ಷಕರೇ. ಪ್ರತಿಯೊಬ್ಬರು ನಿಮಗೂ ಏನೇ ಕಷ್ಟ ಕಾರ್ಪಣ್ಯಗಳು ಇಡಗುಂಜಿದ ಮಹಾಗಣಪತಿನ ನೆನೆಸ್ಕೊಂಡು ಪ್ರತಿಯೊಬ್ಬರು ಬೇಡ್ಕೊಳ್ಳಿ, ಎಲ್ಲ ಒಳ್ಳೇದಾಗಲಿ. ಪ್ರತಿಯೊಬ್ಬರು ನಿಮಗೆ ಏನೇ ಕಷ್ಟಗಳಿದೆ ಅದು ಒಳ್ಳೇದಾದರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಬಂದು ಪೂಜೆ ಬನ್ನಿ ವೀಕ್ಷಕರೇ. ಹಾಗಾಗಿ ಅದ್ರದ್ದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಏನು ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್ ಗೈಸ್.